ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇರ್ತದೆ. ಈಗ ಮದ್ದೂರು ಶಾಸಕರಾದಂಥ ಉದಯಗೌಡ ಇದ್ದಾರೆ. ಉದಯಗೌಡ ಮಾತಾಡ್ತಾರೆ. ಸರ್, ಎಲ್ಲ ಅಂತಿಮ ಸಿದ್ಧತೆಗಳು ನಡೀತಾ ಇದೆ. ಎಷ್ಟೊತ್ತಿಗೆ ಬಾಡಿ ಅಂದರೆ ಅಲ್ಲಿನ ಪಾರ್ಥಿವ ಶರೀರ ಬರೋದು ಇನ್ನೇನೊಂದು 35 ಮಿನಿಟ್ಸಲ್ಲಿ ಬರ್ತದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಗಡಿ ಭಾಗಕ್ಕೆ ಹೋಗಿ ನಾವು ಬರಮಾಡಿಕೊಂಡು ಇಲ್ಲಿಗೆ ತಂದು ತೊಗೊಂಡು ಬರ್ತೀವಿ. ಸಾರ್ವಜನಿಕರ ದರ್ಶನಕ್ಕೆ ಎಲ್ಲ ಬೇಕಾದಂಥ ಎಲ್ಲ ಸಿದ್ಧತೆ ನಿನ್ನೆ ಬೆಳಗ್ಗೆಯಿಂದನೇ ಎಲ್ಲವನ್ನೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಜಿಲ್ಲಾಡಳಿತನೂ ಕೂಡ ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಸಲಿಕ್ಕೆ ಎಲ್ಲ ಸಿದ್ಧತೆಯೂ ಕೂಡ ಮಾಡಿಕೊಂಡಿದೆ. ಗಣ್ಯರಿಗೂ ಕೂಡ ನಾವು ಪ್ರತ್ಯೇಕವಾದ ರಸ್ತೆ, ಪಾರ್ಕಿಂಗು ಎಲ್ಲವನ್ನು ಕೂಡ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಯಾವ ಸಚಿವರು ಮತ್ತು ಶಾಸಕರು ಬರ್ಬೋದು ಸರ್ ಸ್ಥಳಕ್ಕೆ? ಪಕ್ಷಾತೀತವಾಗಿ ಎಲ್ಲರೂ ಬರ್ತಾರೆ. ಇಲ್ಲಿ ಯಾವ ಸಚಿವರು ಅನ್ನೋಂಗಿಲ್ಲ, ಪ್ರತಿಯೊಬ್ಬರು ಕೂಡ ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಿದ್ದಾರೆ. ಸರ್ಕಾರದಂತೆ ಏನೆಲ್ಲ ಸಿದ್ಧತೆಗಳಾಗಬೇಕು, ಎಲ್ಲ ಸಿದ್ಧತೆಗಳು ಆಗಿದೆ ಸರ್ ಅಂತಿಮವಾಗಿ. ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು ಎಲ್ಲವೂ ಕೂಡ ಈಗ ಸಿದ್ಧತೆ ಆಗಿದೆ. ಗಣ್ಯರು ಬರುವಂಥ ಪಟ್ಟಿನೂ ಕೂಡ ಈಗಾಗಲೇ 100 ಜನದ ಗಣ್ಯರನ್ನ ಇವತ್ತು ಪಟ್ಟಿ ಮಾಡಿ ಅವರು ಗೌರವ ಸಲ್ಲಿಸ್ತಾರೆ, ಅಂತಿಮ ನಮನ ಸಲ್ಲಿಸ್ತಾರೆ. ಒಟ್ಟಿನಲ್ಲಿ ಅದೇ ಶಾಸಕರಾದ ಉದಯಗೌಡ ಹೇಳೋ ಪ್ರಕಾರ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪಾರ್ಥಿವ ಶರೀರ ಸೋಮನಹಳ್ಳಿ ಗ್ರಾಮಕ್ಕೆ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಮದ್ದೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.